ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜೋಳದ ರೊಟ್ಟಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಲೆಟ್ಸ್ ಗೋ. ಜೋಳದ ಹಿಟ್ಟನ್ನು ಮೊದಲಿಗೆ ಈ ಥರ ಚಾನ್ಸ್ಕೋಬೇಕು. ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಬಿಸಿ ಮಾಡೋಕ್ಕೆ ಇಟ್ಕೋಬೇಕು. ಬಿಸಿ ಮಾಡೋಕ್ಕೆ ಇಟ್ಕೊಂಡು ಕುದಿಯೋವರೆಗೂ ಈ ಥರ ನೀರನ್ನು ಇಟ್ಕೋಬೇಕು. ಪಾತ್ರೆಯಲ್ಲಿ ಹಾಕಿರೋ ಹಿಟ್ಟನ್ನು ಏನು ಮಾಡಬೇಕಂದ್ರೆ ಈ ಥರ ಮಾಡಿಬಿಟ್ಟು ಸೆಂಟ್ರಲ್ಲಿ ರೌಂಡಾಗಿ ಮಾಡಬೇಕು. ನೀರು ಹಾಕ್ಕೊಳ್ಳೋಕ್ಕೆ ಜಾಗ ಮಾಡ್ಕೋಬೇಕು. ನೀರು ಈ ಥರ ಕಾಯ್ದ ನಂತರ ಆ ಹಿಟ್ಟಿಗೆ ಹಾಕ್ಕೊಬೇಕು. ಚೆನ್ನಾಗಿ ಕುದಿಸ್ಬೇಕು ನೀರನ್ನ. ಆಮೇಲೆ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಬಿಸಿ ಇರುತ್ತೆ, ತುಂಬ ಬಿಸಿ ಇರುತ್ತೆ. ಈ ಥರ ಕಲಿಸ್ಕೊಬೇಕು ಸ್ವಲ್ಪ ಸ್ವಲ್ಪನೇ. ಇದು ನೀವು ಬಿಸಿ ನೀರು ಹಾಕೋ ಕಾರಣ ಏನಂದರೆ ಸ್ವಲ್ಪ ಹಿಟ್ಟು ಜಿಗಿಗೆ ಬರುತ್ತೆ, ಚೆನ್ನಾಗಿ ರೊಟ್ಟಿ ಎಲ್ಲ ಚೆನ್ನಾಗಿ ಬರುತ್ತೆ. ಒಂದೊಂದು ಜೋಳದ ಮೇಲೆ ಡಿಪೆಂಡು ಬಿಸಿ ನೀರು ಹಾಕಬೇಕಾ ಬೇಡ ಅಂತ. ಸಮ್ಟೈಮ್ಸು ತಣ್ಣೀರು ಹಾಕಿದ್ರೂ ಓಕೆನೇ. ಈ ಥರ ಕಲಿಸ್ಕೊಬೇಕು ಕೈಯಿಂದ ನಿಧಾನವಾಗಿ. ಬಿಸಿ ಇರುತ್ತೆ. ಸೊ ಆಮೇಲೆ ಸ್ವಲ್ಪ ಸ್ವಲ್ಪ ಆಗಿ ಇದು ತಣ್ಣೀರಾದರೂ ಹಾಕ್ಕೋಬೋದು, ಇಲ್ಲ ಉಳಿದಿರೋ ಬಿಸಿ ನೀರುತ್ತಲ್ಲ ಅದಾದರೂ ಹಾಕ್ಕೋಬೋದು. ಈಗ ನಾನು ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸ್ವಲ್ಪ ಆಗಿ ಹಾಕ್ಕೊತಿದ್ದೀನಿ. ಈ ಥರ ನಾನು ತೋರಿಸ್ತಿದ್ದೀನಲ್ಲ ಆ ಥರ ನಾನು ಹದ್ಕೊಬೇಕು. ಬಿಸಿ ಇರುತ್ತೆ. ಇದು ಹಿಟ್ಟು ಚೆನ್ನಾಗಿ ಜಿಗಿ ಬರಬೇಕು, ರೊಟ್ಟಿ ಬಡಿಯೋಕ್ಕೆ ಚೆನ್ನಾಗಿದು ಆಗಬೇಕು. ಆ ಥರ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸಿಂಪಡಿಸ್ಕೊಂಡು ಈ ಥರ ಮಾಡ್ಕೊಬೇಕು. ನಾನಿದು ಡೀಟೇಲಾಗಿ ತೋರಿಸ್ತಿರೋ ರೀಸನ್ ಅಂತಂದರೆ ಒಬ್ಬೊಬ್ಬರು ಸಡನ್ ಅಷ್ಟು ನೀರು ಹಾಕಿಬಿಡ್ತಾರೆ. ಸೊ ಆವಾಗ ಏನಾಗುತ್ತಂದರೆ ಅಷ್ಟು ಹಿಟ್ಟು ಲೂಸ್ ಆಗಿಬಿಡುತ್ತೆ, ರೊಟ್ಟಿ ಬಡಿಯೋಕ್ಕಾಗಲ್ಲ. ಸೊ ಸ್ವಲ್ಪ ಸ್ವಲ್ಪ ಆಗಿ ಈ ಥರ ಹಾಕ್ಕೊಂಡ್ರೆ ನಿಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ. ಸೊ ಈ ಥರ ಕಲಿಸ್ಕೊಬೇಕು. ಎಲ್ಲ ಹಿಟ್ಟು ತೊಗೊಂಡು ಒಟ್ಟಿಗೆ ಈ ಥರ ಕಲಿಸ್ಕೊಂಡು ಬಿಡಬೇಕು. ಸೊ ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ಲೂಸು ಆಗಬಾರ್ದು. ಬಿಸಿ ನೀರು ಹಾಕಿರ್ತೀವಲ್ಲ, ಸೊ ಏನಾಗುತ್ತೆ ಸ್ವಲ್ಪ ಹೊತ್ತು ನಂತರ ನಾವು ಅಷ್ಟು ರೊಟ್ಟಿ ಮಾಡೋಷ್ಟರಲ್ಲಿ ಏನಾಗುತ್ತೆ ಹಿಟ್ಟು ಫುಲ್ಲು ಲೂಸ್ ಆಗಿಬಿಡುತ್ತೆ. ಸೊ ಈ ಥರ ಗಟ್ಟಿ ಮಾಡಿಕೊಂಡ್ರೆ, ಜಾಸ್ತಿ ಗಟ್ಟಿನೂ ಮಾಡಬಾರ್ದು, ಒಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಬಡಿತಿದ್ರೆ ಆವಾಗ ಅಷ್ಟು ರೊಟ್ಟಿ ಮಾಡೋಷ್ಟರಲ್ಲಿ ನಮಗೇನಂದರೆ ಅದೇ ಸೇಮ್ ಹದಕ್ಕೆ ಇರುತ್ತೆ. ಸೊ ಈ ಥರ ಮಾಡ್ಕೊಬೇಕು, ಈ ಹದಕ್ಕೆ ಬರಬೇಕು. ಈಗ ನಮ್ಮ ಹಿಟ್ಟು ನಾನು ಕಲಿಸೋದು ರೆಡಿ ಆಯಿತು. ಈ ಥರ ಮಾಡಿಟ್ಟು ಎತ್ತಿಟ್ಕೋಬೇಕು. ರೆಡಿ ಆದ ತಕ್ಷಣ ಏನು ಮಾಡಬೇಕು, ಒಂದು ಪಾತ್ರೆಯಲ್ಲಿ ಅದೇ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಬಟ್ಟೆ ಇಟ್ಕೊಬೇಕು. ಮತ್ತು ತವೆ ಮೇಲೆ ಹಂಚಿಟ್ಕೊಬೇಕು. ಚಿಂಪಡ್ಸೋಕ್ಕೆ ಒಂದು ಸ್ವಲ್ಪ ಹಿಟ್ಟು, ಜೋಳದ ಹಿಟ್ಟು ಸೈಡಿಗೆ ಎತ್ತಿಟ್ಕೋಬೇಕು. ಈಗ ನಾನು ಮಾಡ್ತಿದ್ದೀನಿ ನೋಡಿ. ಈ ಥರ ಚಿಕ್ಕದಾಗಿ ಒಂದು ಹಿಟ್ಟಿನ ಉಂಡೆನ ತೊಗೊಬೇಕು. ಈ ಥರ ಮತ್ತೊಂದು ಸರಿ ಏನು ಮಾಡಬೇಕು, ಜಿಗಿ ಬರೋ ಥರ ಹಿಟ್ಟನ್ನು ಹದ ಮಾಡ್ಕೊಬೇಕು. ಆಮೇಲೆ ಬೇಕಂದರೆ ನೀರು ತುಂಬ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಚಿಂಪಿಸ್ಕೊಂಡು ಈ ಥರ ಉಳ್ಳೆ ಮಾಡ್ಕೊಬೇಕು. ಕೆಳಗಡೆ ಹಿಟ್ಟು ಹಾಕ್ಬಿಟ್ಟು ಈ ಥರ ನಿಧಾನವಾಗಿ ಬಡಿಬೇಕು. ಸ್ವಲ್ಪ ನಿಮಗೆ ಕೆಳಗಡೆ ಸ್ಟಿಕ್ ಆಗ್ತಿದ್ರೆ ಏನು ಮಾಡಬೇಕು, ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಮತ್ತೆ ಬಡಿಬೇಕು. ನಿಧಾನವಾಗಿ ಬಡಿಬೇಕು. ಕೊನೆಗೆ ಏನಾದರೂ ಬಿಡಿಸಿದ್ರೆ ಸ್ವಲ್ಪ ಅಂಟಿಸ್ಕೊಂಡು ಮತ್ತೆ ಬಡಿಬೇಕು. ಕೆಳಗಡೆ ಮಾತ್ರ ಹಿಟ್ಟು ಚೆನ್ನಾಗಿರ್ಬೇಕು, ಯಾಕಂದರೆ ನಮಗೆ ಆ ಥರ ಇದ್ದರೆ ರೊಟ್ಟಿ ಚೆನ್ನಾಗಿ ತಿರುಗುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಲಟ್ಟಣಿಗೆಯಿಂದ ಲಟ್ಟಿಸ್ತಾರೆ. ಅದು ಸ್ವಲ್ಪ ಏನಾಗುತ್ತೆ ಅಂತಂದರೆ ಒಂದು ಸರಿ ಮೆತ್ಕೊಂಬೇಕದು, ಒಂದು ಸರಿ ಏನಾಗುತ್ತೆ ದಪ್ಪ ದಪ್ಪ ಬರುತ್ತೆ, ಸರಿ ಬರೋಲ್ಲ. ನಮ್ಮ ಉತ್ತರ ಕರ್ನಾಟಕ ಕಡೆ ಏನು ಮಾಡ್ತಾರೆ ಅಂದರೆ ರೊಟ್ಟಿನ ಬಡಿತಾರೆ. ಬಡಿಯೋದ್ರಿಂದ ಏನಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ ಯಾವ ಕಡೆ ದಪ್ಪ ಇದೆ, ಯಾವ ಕಡೆ ತೆಳ್ಳಗಿದೆ, ಚೆನ್ನಾಗಿ ಬಡ್ಕೋಬೇಕು ಅಂತ. ಸೊ ಕರೆಕ್ಟಾಗಿ ಎಲ್ಲ ಕಡೆಯೂ ಸೇಮಾಗಿ ಬರುತ್ತೆ. ಆಯಿತು, ಇವಾಗ ರೊಟ್ಟಿ ರೆಡಿ ಆಯಿತು. ನಾನು ಏನು ಮಾಡ್ತಿದ್ದೀನಿ ಅಂದರೆ ಅದು ಒಂದು ಸ್ಪೂನಿಂದ ತೆಕ್ಕೊತಿದ್ದೀನಿ. ಈ ಥರ ತೆಕ್ಕೊಂಡ್ಬಿಟ್ಟು ತವೆ ಮೇಲೆ ಹಾಕ್ತಿದ್ದೀನಿ ನಿಧಾನವಾಗಿ. ಅದಾದಮೇಲೆ ಅದು ನೀರು ತೊಗೊಂಡಿದ್ದೀವಲ್ಲ, ನೀರು ಬಟ್ಟೆಯಿಂದ ಏನು ಮಾಡಬೇಕು, ನೀರನ್ನ ಚೆನ್ನಾಗಿ ಹಾಕಬೇಕು ಮೇಲೆ ಎಲ್ಲ ಕಡೆನೂ. ಈಗ ನೀರು ತೊಗೊಂಡು ಈ ಥರ ಹಚ್ತಿದ್ದೀನಿ ಮೇಲೆ. ನೋಡಿ ನೀರು ಹಚ್ಚಿದ್ದೀನಿ, ಈ ಥರ ಕಾಣಿಸುತ್ತೆ ನೀರು ಹಚ್ಚಾದ್ಮೇಲೆ.
30 ಸೆಕೆಂಡ್ ಬಿಟ್ಟಾದ್ಮೇಲೆ ಏನು ಮಾಡಬೇಕು, ಎಲ್ಲ ಕಡೆ ನೋಡಬೇಕು, ಸ್ವಲ್ಪ ಕೆಳಗಡೆ ಯಾವ ಕಡೆ ಸುಟ್ಟಿಲ್ಲ ಏನಿಲ್ಲ ನೋಡಿಕೊಂಡು ಆ ಕಡೆ ಸುಟ್ಕೊಂಡ್ಬಿಟ್ಟು ಮತ್ತೆ ತಿರ್ಗಿಸ್ಬೇಕು ರೊಟ್ಟಿನ. ನೋಡಬೇಕು ರೊಟ್ಟಿ ಯಾವ ಕಡೆ ಚೆನ್ನಾಗಿ ಸುಟ್ಟಿಲ್ಲ ಆ ಕಡೆನ ನೋಡ್ಕೊಂಡು ಸುಟ್ಕೊಬೇಕು. ಓಕೆನಾ. ಒಂದು ವೇಳೆ ಇಲ್ಲ ಅಂದರೆ ಕ್ಲೋತ್ ತೊಗೊಂಡು ಮೇಲೆ ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಿ ಬೇಯುತ್ತೆ. ಓಕೆನಾ. ಇವಾಗ ಈ ರೊಟ್ಟಿ ರೆಡಿ ಆಯಿತು, ತೆಗೆದ್ಬಿಡೋಣ. ನಾನು ನೆಕ್ಸ್ಟ್ ರೊಟ್ಟಿನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇದು ರೊಟ್ಟಿ ಆಗಿದೆ ಇವಾಗ. ಓಕೆನಾ, ತೆಗಿತಿದ್ದೀನಿ. ಇವಾಗ ನೆಕ್ಸ್ಟ್ ರೊಟ್ಟಿ ಮಾಡ್ತಿದ್ದೀನಿ. ಈ ಥರನೇ ಕೆಳಗಡೆ ಡಸ್ಟ್ ಮಾಡಿಕೊಂಡು ಹಿಟ್ಟನ್ನ ಡಸ್ಟ್ ಮಾಡಿಬಿಟ್ಟು ಈ ಥರ ಇವಾಗ ತೋರಿಸಿದ್ದೀನಲ್ಲ ಈ ಥರ ಬಡಿಬೇಕು. ಆ್ಯಕ್ಚುಲಿ ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ರೆಗ್ಯುಲರ್ ಫುಡ್ಡು. ನಮಗೆ ಚಪಾತಿ ಅದು ಇಲ್ಲ ಅಂದ್ರೂ ಓಕೆ, ಬಟ್ ರೊಟ್ಟಿ ಬೇಕು ರೆಗ್ಯುಲರಾಗಿ. ಓಕೆನಾ. ಇವಾಗ ಬಡಿತಿದ್ದೀನಿ ನೋಡಿ, ಈ ಥರನೇ ನೀಟಾಗಿ ಬಡ್ಕೊಬೇಕು. ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ ಸ್ಲೋ ಆಗಿ ಬಡ್ಕೊಬೇಕು. ಕೆಳಗಡೆ ಹಿಟ್ಟು ಮಾತ್ರ ಚೆನ್ನಾಗಿ ಡಸ್ಟ್ ಮಾಡ್ಕೊಬೇಕು. ಓಕೆನಾ. ಇವಾಗ ನನ್ನ ರೊಟ್ಟಿ ರೆಡಿ ಆಯಿತು, ಮತ್ತು ತೆಕ್ಕೊತಿದ್ದೀನಿ. ಈ ಥರ ತವೆ ಮೇಲೆ ಹಾಕ್ಬಿಟ್ಟು ಮತ್ತು ನೀರಿಂದ ಬಟ್ಟೆ ತೊಗೊಂಡ್ಬಿಟ್ಟು ನೀರನ್ನ ಹಚ್ಕೊಬೇಕು. ಓಕೆನಾ. ಜಾಸ್ತಿ ನೀರು ಇರಬಾರ್ದು, ಅಲ್ಲಿ ನೀಟಾಗಿ ಒರೆಸ್ಕೊಬೇಕು. ಆಯಿತು. ಇವಾಗ ಉರಿ ಜಾಸ್ತಿ ಇರಬೇಕು. ಉರಿನ ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಚೆನ್ನಾಗಿ ಬೇಯಲ್ಲ. ಓಕೆನಾ. ಒಂದು 30 ಸೆಕೆಂಡ್ ಆದ ತಕ್ಷಣ ತೆಕ್ಕೊಬೇಕು. ತಿರ್ಸ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ನೋಡಬೇಕು. ಮತ್ತೊಂದು ನಾನು ರೊಟ್ಟಿ ರೆಡಿ ಮಾಡ್ಕೊತಿದ್ದೀನಿ ಈ ಕಡೆ. ಈ ಥರ ನೆಕ್ಸ್ಟು ಟರ್ನ್ ಮಾಡಿಬಿಟ್ಟೆ ಸುಟ್ಕೊಬೇಕು. ನೋಡಬೇಕು ಯಾವ ಕಡೆ ಚೆನ್ನಾಗಿ ಸುಟ್ಟಿಲ್ಲ ಏನೋ ನೋಡ್ಕೊಂಡ್ಬಿಟ್ಟು ತಿರ್ಸ್ಕೊಂಡು ಆ ಥರ ಸುಡಬೇಕು. ಈ ಥರ ಹೇಳಿದ್ನಲ್ಲ, ಬೇಕಂದರೆ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಪ್ರೆಸ್ ಮಾಡ್ಕೊಬೇಕು ಮೇಲ್ಗಡೆ. ಆಯಿತು, ಇದು ರೊಟ್ಟಿ ಕೂಡ ರೆಡಿ ಆಯಿತು ನಂದು. ಓಕೆನಾ. ನೆಕ್ಸ್ಟು ಇನ್ನೊಂದು ಅದು ರೊಟ್ಟಿ ರೆಡಿಯಾಗಿರೋ ರೊಟ್ಟಿ ಕೂಡ ಹಾಕಿದ್ದೀನಿ. ಈ ಥರ ತಿರ್ಸ್ಕೊಂಡ್ಬಿಟ್ಟು ಮತ್ತೆ ಬೇಯಿಸ್ಕೊತಿದ್ದೀನಿ. ಜಾಸ್ತಿನೇ ಇರಬೇಕು ಉರಿ. ಓಕೆನಾ. ಆ್ಯಕ್ಚುಲಿ ಫಸ್ಟ್ ಟೈಮ್ ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಇಫ್ ಏನಾದರೂ ಇಶ್ಯೂ ಇದ್ದರೆ ಇಲ್ಲ ಕ್ಲಾರಿಟಿ ಇಲ್ಲ ಅಂತಂದರೆ ನನಗೆ ಕಮೆಂಟ್ ಮೂಲಕ ಹೇಳಿ. ಓಕೆನಾ. ಈ ಥರ ಸುಟ್ಕೊತಿದ್ದೀನಿ. ಈ ಥರ ಕಾಣಿಸ್ಬೇಕು. ಇಲ್ಲಿ ಜಾಸ್ತಿನೂ ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಒತ್ತಿರೋ ಸ್ಮೆಲ್ ಬರುತ್ತೆ. ಆಮೇಲೆ ಈ ಥರ ಸುಟ್ಕೊಬೇಕು. ಸೊ ಸ್ಮೂತ್ ಕೂಡ ಇರುತ್ತೆ ರೊಟ್ಟಿ. ನೀವು ಸಂಜೆವರೆಗೂ ಇಟ್ಟರು ಮೆತ್ತಗೆ ಇರುತ್ತೆ ರೊಟ್ಟಿ. ಫುಲ್ ಗಟ್ಟಿ ಬೇಯಿಸಿದ್ರೆ ಏನಾಗುತ್ತೆ, ಅದು ಮಧ್ಯಾಹ್ನ ಅಷ್ಟರಲ್ಲಿ ಏನಾಗುತ್ತೆ, ಗಟ್ಟಿ ಆಗುತ್ತೆ ರೊಟ್ಟಿ. ಇವಾಗ ಇದು ಕೂಡ ರೆಡಿ ಆಯಿತು, ತೆಕ್ಕೊತಿದ್ದೀನಿ. ನೋಡಿ ಎಷ್ಟೊಂದು ರೆಡಿ ಆಗಿದೆ. ಇವಾಗ ನಾನು ಅಷ್ಟು ಹಿಟ್ಟಲ್ಲಿ ಏನಂದರೆ 1 ಕಪ್ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ, 1.5 ಕಪ್ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ನನಗೆ 7 to 8 ರೊಟ್ಟಿ ರೆಡಿ ಆಗಿದೆ. ಓಕೆನಾ. ನೋಡಿ ಎಷ್ಟೊಂದು ರೊಟ್ಟಿ ರೆಡಿಯಾಗಿದೆ. ಇವಾಗ ಇನ್ನೂ ಯಾವುದಾದ್ರೂ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪೀಸ್ ಬೇಕಂದರೆ ನಾನು ಕಮೆಂಟ್ ಮೂಲಕ ತಿಳಿಸಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ಸ್ ಟು ಮೈ ಚಾನಲ್. ಥ್ಯಾಂಕ್ ಯು.